ನಾನೇನು ಯೂಟ್ಯೂಬ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವಾಗಲೇ ಸ್ಟಾರ್ಟ್ ಮಾಡಿರೋದು. ನಾನೇನು ಯೂಟ್ಯೂಬಲ್ಲಿ ತುಂಬ ವರ್ಷಗಳಿಂದ ಏನಿಲ್ಲ. ಸೇಕ್ ಆಫ್ ಸಬ್ಸ್ಕ್ರೈಬರ್ಸ್ ಫಾರ್ ದ ಸೇಕ್ ಆಫ್ ವಾಚ್ ಟೈಮ್ ಯಾರು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸುಷ್ಮಿತಾ ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಿಮಗೆ ಸ್ಟಾರ್ಟಿಂಗ್ ಈಗ ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸೊ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆ, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಈ 2025ರಲ್ಲಿ ಇದನ್ನೆಲ್ಲ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಮೊದಲಿಗೆ ಯೂಟ್ಯೂಬ್ ಅಲ್ಲಿ ಲೇಟೆಸ್ಟ್ ಒಂದು ಸರ್ಕ್ಯುಲೇಷನ್ ಬಂದಿದೆ. ಅದರಲ್ಲಿ 9.5 ಮಿಲಿಯನ್ ವಿಡಿಯೋಸ್ ಡಿಲೀಟ್ ಆಗಿದೆ ಹಾಗೂ 48 ಲಕ್ಷ ಚಾನೆಲ್ಸ್ ಡಿಆಕ್ಟಿವೇಟ್ ಮಾಡಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಬಂದಿದೆ. ಸೊ ಏನಕ್ಕೆ ಆ ತರ ಚಾನೆಲ್ಸ್ ಡಿಆಕ್ಟಿವೇಟ್ ಮಾಡಿದ್ರು, ಯಾಕೆ ವಿಡಿಯೋಸ್ ಡಿಲೀಟ್ ಮಾಡಿದ್ರು, ಸೊ ಇದನ್ನೆಲ್ಲ ತಿಳ್ಕೊಳ್ಳೋಣ. ಸೊ ನಮ್ಮ ಚಾನೆಲ್ಗಳು ಆ ತರ ಡಿಲೀಟ್ ಆಗಬಾರ್ದು, ಆ ತರ ಚಾನೆಲ್ ಟರ್ಮಿನೇಟ್ ಮಾಡಬಾರ್ದು ಅಂದ್ರೆ ನಾವ್ ಯಾವ ತರ ಫಾಲೋ ಮಾಡಬೇಕು, ಈಗ ಹೊಸದಾಗಿ ಚಾನೆಲ್ ಸ್ಟಾರ್ಟ್ ಮಾಡಿರೋರು ಯಾವ ತರ ಫಾಲೋ ಮಾಡಬೇಕು ಎಲ್ಲ ತಿಳಿಸ್ಕೊಡ್ತೀನಿ. ಮಾನಿಟೈಸೇಷನ್ ಆಗ್ಬೇಕಂದ್ರೆ ಒಂದು ಸೆಟ್ ಆಫ್ ರೂಲ್ಸ್ ಇದೆ. ಅದರಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು ಹಾಗೂ 3000ದಿಂದ 4000 ವಾಚಿಂಗ್ ಟೈಮ್ ಇರಬೇಕು. ಮಾನಿಟೈಸೇಷನ್ ಮಾಡಿ, ವಾಚ್ ಟೈಮ್ ಕಂಪ್ಲೀಟ್ ಮಾಡಿ, 1000 ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದಷ್ಟು ಸಬ್ಸ್ಕ್ರೈಬರ್ಸ್ನ ಇಟ್ಕೊಂಡು ವಿಡಿಯೋಸ್ ಆಲ್ರೆಡಿ ಮಾಡ್ತಾ ಇರೋರು, ಚಾನೆಲ್ ಆಲ್ರೆಡಿ ಒಂದು ರೇಂಜಿಗೆ ಬಿಲ್ಡ್ ಮಾಡ್ಕೊಂಡಿರೋರು ಏನಕ್ಕೆ ಡಿಲೀಟ್ ಮಾಡ್ತಾ ಇದ್ದಾರೆ ವಿಡಿಯೋಸ್, ಏನಕ್ಕೆ ಚಾನೆಲ್ ಡಿಆಕ್ಟಿವೇಟ್ ಮಾಡ್ತಾ ಇದ್ದಾರೆ? ಸೊ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಕಾಪಿರೈಟ್ ಸ್ಟ್ರೈಕ್ ಅಂತ ಇರುತ್ತೆ. ಸೊ ಇವಾಗ ಯಾವುದೋ ಒಂದು ವಿಡಿಯೋಗೆ ಯಾವುದೋ ಒಂದು ತಮ್ನೇಲ್ ಹಾಕೋದು, ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ ತಮ್ನೇಲ್ ಕೊಡ್ತೀರಾ, ವಿಡಿಯೋಗೆ ಒಂದು ತಮ್ನೇಲ್ ಕೊಡ್ತೀರಾ, ಓಕೆನಾ? ಸೊ ಆ ತಮ್ನೇಲ್ ಕೊಟ್ಟಾಗ ಆ ವಿಡಿಯೋಗೂ ಈ ತಮ್ನೇಲ್ಗೂ ಹೋಲಿಕೆ ಇರಬೇಕು, ಇಟ್ ಶುಡ್ ಮ್ಯಾಚ್. ಸೊ ಅಂದ್ರೆ ಆ ಕಂಟೆಂಟು ಆ ತಮ್ನೇಲು ಮ್ಯಾಚ್ ಆಗಬೇಕು. ಹಾಗೆ ಹಾಕೋ ಹ್ಯಾಶ್ ಟ್ಯಾಗ್ಸ್, ಕೀವರ್ಡ್ಸ್ ಎಲ್ಲಾನು ಆ ವಿಡಿಯೋಗೆ ಮ್ಯಾಚ್ ಆಗಬೇಕು. ಸೊ ಇದನ್ನೆಲ್ಲ ಯೂಟ್ಯೂಬ್ ಅವರು ಚೆಕ್ ಮಾಡ್ತಾರೆ. ಯೂಟ್ಯೂಬ್ ಅಲ್ಲಿ ಇದನ್ನೆಲ್ಲ ಮ್ಯಾಚ್ ಆಯ್ತು ಅಂದ್ರೆ, ವಾಚ್ ಟೈಮ್ ಇದರಿಂದ ಇನ್ಕ್ರೀಸ್ ಆಗಿದ್ರೆ, ಸೊ ಇಟ್ ಶುಡ್ ಬಿ ಲೈಕ್ ಓಕೆ, ಈ ಚಾನೆಲ್ ಓಕೆ ಇದೆ, ಇದರಿಂದ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಇದು ಅಂಡರ್ ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ ಅನ್ನೋ ತಿಳಿಸ್ಕೊಡ್ತಾರೆ. ಸೊ ಹಾಗೆ, ಸೊ ಇದುವರೆಗೂ ಎಷ್ಟು ವಿಡಿಯೋಸ್ ಡಿಲೀಟ್ ಆಗಿದೆ ಅಂತ ಹೇಳಿದೆ, 9.5 ಮಿಲಿಯನ್ ವಿಡಿಯೋಸ್, ಹಾಗೆ 48 ಲಕ್ಷ ಚಾನೆಲ್ಸ್. ಓಕೆ, ಸೊ ಇವ್ರದೆಲ್ಲ ಏನಕ್ಕೆ ಚಾನೆಲ್ ಡಿಲೀಟ್ ಆಯ್ತು? ಸೊ ಒಂದು ಆಗ್ಲೇ ಹೇಳ್ದಾಗೆ ವಿಡಿಯೋಗೂ ಮತ್ತೆ ತಮ್ನೇಲ್ಗೂ ರಿಲೇಟೆಡ್ ಇರಬೇಕು, ಅಂದ್ರೆ ಮ್ಯಾಚ್ ಆಗಬೇಕು. ಇನ್ನೊಂದು, ಒಂದು ವಿಡಿಯೋಗೆ ಇಲ್ಲ ಒಂದು ಚಾನೆಲ್ಗೆ 3 ಸ್ಟ್ರೈಕ್ಸ್ ಮಾತ್ರ ಚಾನ್ಸಸ್ ಇರ್ತವೆ. ಅಂದ್ರೆ ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ಇಲ್ಲ ಒಂದು ಹರಾಸ್ಮೆಂಟ್, ಅಬ್ಯೂಸಿವ್, ಇಲ್ಲ ವಾರ್ನಿಂಗ್ ಟೈಪ್, ಆ ತರದ ಅಂಡರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ 3 ಚಾನ್ಸಸ್ ಇರುತ್ತೆ. ಸೊ ಆ 3 ಚಾನ್ಸಸ್ ಎಕ್ಸ್ಕ್ಲೂಡ್ ಆಯ್ತು ಅಂದ್ರೆ, ಅದನ್ನ ಬಿಟ್ಟು ಎಕ್ಸೀಡ್ ಆಯ್ತು ಅಂದ್ರೆ ಚಾನೆಲ್ ಇಸ್ ಗೋಯಿಂಗ್ ಟು ಬಿ ಇನ್ ಡಿಫಿಕಲ್ಟ್ ಸ್ಟೇಜ್. ಈ ತರ ಅಪ್ಲೋಡ್ ಮಾಡಿರ್ತೀವಿ 100 ವಿಡಿಯೋಸ್, ಏನ್ ಯೂಟ್ಯೂಬರ್ ಎಲ್ಲದನ್ನು ಚೆಕ್ ಮಾಡ್ತಾರ? ಎಸ್, ಯೂಟ್ಯೂಬರ್ ಎಲ್ಲದನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡೋದಕ್ಕೆ ಅವ್ರಿಗೇನು ಇವಾಗ ಕಷ್ಟನೂ ಅಲ್ಲ. ಎಐ ಬಂದಿರೋದ್ರಿಂದ ಇಟ್ಸ್ ವೆರಿ ಈಸಿ ಟು ಚೆಕ್ ಆಲ್ ದ ವಿಡಿಯೋಸ್ ಅಂಡ್ ಚಾನೆಲ್ಸ್. ಸೊ ಅದರಿಂದ ನೀವು ಇದ್ರಲ್ಲಿ ಸಿಕ್ಕಾಕೊಂಡ್ರೆ, ಇದರಲ್ಲಿ ನೀವು ಕಮ್ಯುನಿಟಿ ಅಂಡರ್ ಗೈಡ್ಲೈನ್ಸ್ ಬಂದಿಲ್ಲ ಅಂದ್ರೆ ಇಟ್ ವಿಲ್ ಬಿ ಲೈಕ್ ಚಾನೆಲ್ ಡಿಆಕ್ಟಿವೇಟ್ ಆಗ್ಬೋದು, ವಿಡಿಯೋಸ್ ಎಲ್ಲ ಡಿಲೀಟು ಮಾಡ್ಬೋದು. ಸೊ ಬಿ ಕೇರ್ಫುಲ್. ನೀವು ಸ್ಟಾರ್ಟಿಂಗ್ ಇವಾಗ ಯೂಟ್ಯೂಬರ್ಸ್ ಆಗಿರೋರು ಬೆಟರ್ ಫಾಲೋ ದ ಕಮ್ಯುನಿಟಿ ಗೈಡ್ಲೈನ್ಸ್ ಅಂಡ್ ಬಿ ಇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಆಗ್ಲಿಂದ ಹೇಳ್ತಾ ಇದ್ದೆ. ಏನ್ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್? ಒಂದು, ಫಾಲ್ಸ್ ಅಪ್ಡೇಟ್ ಅಂಡ್ ಫಾಲ್ಸ್ ನ್ಯೂಸ್, ಇದು ಒಂದು ಕಾರಣ ಆಗಿರುತ್ತೆ ವಿಡಿಯೋ ಡಿಲೀಟ್ ಮಾಡೋದಿಕ್ಕೆ. ಸೊ ಒಂದ್ ಪ್ಲೇಸ್ ಇಲ್ಲ ಒಂದ್ ಇದ್ರ ಬಗ್ಗೆ ಹೇಳಕ್ ಹೋದ್ರೆ ಕಂಪ್ಲೀಟ್ ಅದರದ್ದೇ ಇರಬೇಕು. ಹಾಗೆ ಆ ಇನ್ಫಾರ್ಮೇಶನ್, ಆ ಪ್ಲೇಸ್, ಎವ್ರಿಥಿಂಗ್ ಶುಡ್ ಬಿ ಕರೆಕ್ಟ್. ಸೊ ಯಾವುದು ರಾಂಗ್, ಫಾಲ್ಸ್ ಅಪ್ಡೇಟ್ ಆಗಿರಬಾರ್ದು. ಸೆಕೆಂಡ್, PII, ಪರ್ಸನಲ್ ಐಡೆಂಟಿಟಿ ಇನ್ಫಾರ್ಮೇಶನ್. ವಾಟ್ ಇಸ್ ದಟ್? ಯೂಟ್ಯೂಬ್ ಅಲ್ಲಿ ಒಬ್ರು ವಿಷಯನ ಇಲ್ಲ ಒಬ್ರು ಪರ್ಸನಲ್ ಇನ್ಫಾರ್ಮೇಶನ್ ನ ಶೇರ್ ಮಾಡಬಾರ್ದು. ಸೊ ನೀವು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡ್ತಿರ್ತೀರಾ, ಆ ಯೂಟ್ಯೂಬ್ ವಿಡಿಯೋದಲ್ಲಿ ಎಕ್ಸಾಂಪಲ್ ನಾನು ನನ್ನ ಫ್ರೆಂಡ್ ಜೊತೆ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ನಾನು ಆ ವಿಡಿಯೋದಲ್ಲಿ ಅವನ ಆಧಾರ್ ಕಾರ್ಡ್ ನಂಬರ್, ಅವನ ಪಾಸ್ಪೋರ್ಟ್ ನಂಬರ್, ಇಲ್ಲ ಅವನ DL ನಂಬರ್, ಇಲ್ಲ ಅವನ ಕಾಂಟ್ಯಾಕ್ಟ್ ನಂಬರ್ ಯಾವುದನ್ನು ಶೇರ್ ಮಾಡಬಾರ್ದು. ಇಲ್ಲ ನೀವು ಇನ್ ಕೇಸ್ ವಿಡಿಯೋದಲ್ಲಿ ಅದು ಅವಶ್ಯಕತೆ ಇದೆ, ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡಲೇಬೇಕು, ಸೊ ಓಕೆ ಶೇರ್ ಮಾಡಿ. ಸೊ ಡಿಸ್ಕ್ಲೇಮರ್ ಕೊಡಿ. ಅಂಡ್ ಲೈಕ್ ಅದನ್ನ ಕರೆಕ್ಟಾಗೆ ಶೇರ್ ಮಾಡಬೇಕು ಅಂತ ಏನಿಲ್ಲ. ಡಿಸ್ಕ್ಲೇಮರ್ ಕೊಟ್ಟು ಆಲ್ ಅಪ್ಡೇಟೆಡ್ ಇನ್ಫಾರ್ಮೇಶನ್ ವರ್ ರಾಂಗ್, ಅಪ್ಡೇಟ್ ಮಾಡಿರೋ ಇನ್ಫಾರ್ಮೇಶನ್ ಎಲ್ಲಾನು ರಾಂಗ್ ಅಂತಾನು ಡಿಸ್ಕ್ಲೇಮರ್ ಕೊಟ್ಟು ಹೇಳ್ಬೋದು. ಸೊ ಆವಾಗ ನೀವು ಸೇಫರ್ ಸೈಡ್ ಅಲ್ಲಿ ಇರ್ತೀರ. ಸೊ ಪರ್ಸನಲ್ ಇನ್ಫಾರ್ಮೇಶನ್
ಶೇರ್ ಮಾಡೋ ಅವಶ್ಯಕತೆ ಇರಲ್ಲ, ಶೇರ್ ಮಾಡಲೂಬಾರ್ದು. ಇಟ್ ಈಸ್ ಲೈಕ್ ವೈಲೇಟಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಯೂಟ್ಯೂಬ್. ಸೊ ಇದನ್ನ ಮಾಡೋದಕ್ಕೆ ಹೋಗಬೇಡಿ. ಮುಂದೆ ಚಾನಲ್ ಆಡಿಟ್ ಮಾಡಿದಾಗ, ನಿಮ್ಮ ಚಾನಲ್ ವೆರಿಫೈ ಮಾಡಿದಾಗ, ವಿಡಿಯೋಸ್ ಎಲ್ಲ ಚೆಕ್ ಮಾಡಿದಾಗ, ಸೊ ಆಬ್ವಿಯಸ್ಲಿ ಇಫ್ ದೇ ಫೈಂಡ್ ಔಟ್ ಮಾನಿಟೈಸೇಷನ್ ಆಗಿದ್ರು ಅವ್ರ ಚಾನಲ್ ಟರ್ಮಿನೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್. ಆಗ್ಲೇ ಹೇಳ್ದಾಗೆ ಯೂಟ್ಯೂಬ್ ತಮ್ನೇಲ್ ಮಿಸ್ಲೀಡಿಂಗ್ ಮೆಟಾಡೇಟಾ. ಸೊ ಒಂದು ವಿಡಿಯೋ ಹಾಕಿದ್ರೆ ಅದಕ್ಕೆ ರಿಲೇಟೆಡ್ ಆಗಿರೋದೇ ತಮ್ನೇಲ್ ಹಾಕಬೇಕು, ಅದು ಮಸ್ಟ್ ಅಂಡ್ ಶುಡ್. ಸೊ ಅದನ್ನ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬರ್ದಾಗ್ಲೂ ಆ ವಿಡಿಯೋ ಬಗ್ಗೆ ಅದು ರಿಲೇಟೆಡ್ ಇರಬೇಕು. ಸೊ ಪ್ಲೀಸ್ ಫಾಲೋ ದಟ್. ಸೊ ಅದನ್ನ ಫಾಲೋ ಮಾಡ್ಕೊಂಡು ಅದೇ ತರ ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಯಾವುದು ಪ್ರಾಬ್ಲಮ್ ಆಗಲ್ಲ. ಅಂಡ್ ಥರ್ಡ್ ಪಾಯಿಂಟ್, ಅಬ್ಯೂಸೇಷನ್. ಒಬ್ಬರನ್ನ ಆ ವಿಡಿಯೋದಲ್ಲಿ ನಿನ್ಸೋದು, ಇಲ್ಲ ಅಬ್ಯೂಸ್ ಆಗಿ ಮಾತಾಡೋದು, ಇಲ್ಲ ಯೂಸಿಂಗ್ ರಾಂಗ್ ವರ್ಡ್ಸ್, ಏನ್ ನಾವು ಸೆನ್ಸರ್ ಅಂತ ಹೇಳ್ತೀವಿ, ಯೂಸಿಂಗ್ ದಟ್ ವರ್ಡ್ಸ್ ಟೂ ಮಚ್ ಇನ್ ದಟ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ಇಟ್ ಮೈಟ್ ಗೆಟ್ ಅಂಡರ್ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಸೊ ಬೆಟರ್ ಟು ಫಾಲೋ ನಾಟ್ ಟು ಯೂಸ್ ಮಚ್ ಅಬ್ಯೂಸಿವ್ ವರ್ಡ್ಸ್ ಇನ್ ವಿಡಿಯೋ. ಫೋರ್ತ್ ಪಾಯಿಂಟ್, ಗಿವಿಂಗ್ ವಾರ್ನಿಂಗ್ ಕೊಡೋದು. ಆ ವಿಡಿಯೋದಲ್ಲಿ ನೀವು ಯಾರಿಗೋ ವಿಡಿಯೋ ಮಾಡೋದು, ಇವಾಗ ಯಾರಿಗೋ ಒಬ್ರಿಗೆ ವಿಡಿಯೋ ಮಾಡಿ ವಾರ್ನಿಂಗ್ ಮಾಡೋದು, ಈ ತರ ಸೊ ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಸೊ ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ರೆ ಅದೊಂದು ಕಂಟೆಂಟ್ ಆಗಿದ್ದು, ಆ ಕಂಟೆಂಟ್ ಅಲ್ಲಿ ಜನಗಳಿಗೆ ಏನೋ ಒಂದು ತಿಳಿಸ್ಕೊಡ್ತೀರಾ ಅಂದ್ರೆ ಬೆಟರ್. ಅದನ್ನ ಬಿಟ್ಟು ಯಾರಿಗೋ ಒಬ್ಬರಿಗೆ ವಾರ್ನಿಂಗ್ ಕೊಟ್ಟು ಹರಾಸ್ಮೆಂಟ್ ಮಾಡೋದು, ಇಲ್ಲ ಅಬ್ಯೂಸಿವ್ ಆಗಿ ಮಾತಾಡೋದು, ಸೊ ಇದೆಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಹೋಗ್ತಾ ಹೋಗ್ತಾ ಮಾನಿಟೈಸೇಷನ್ ಆಗಿದ್ರು ವೆರಿಫೈ ಮಾಡಿದಾಗ ಇಟ್ ಈಸ್ ಲೈಕ್ ಪ್ರಾಬ್ಲಮ್ ಆಗುತ್ತೆ. ಬೆಟರ್ ಟು ಸ್ಟೇ ಅಂಡರ್ ಕಮ್ಯುನಿಟಿ ಗೈಡ್ಲೈನ್ಸ್. ಸೊ ಇವಾಗ ನಾನೇನು ಯೂಟ್ಯೂಬ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವಾಗಲೇ ಸ್ಟಾರ್ಟ್ ಮಾಡಿರೋದು, ನಾನೇನು ಯೂಟ್ಯೂಬಲ್ಲಿ ತುಂಬ ವರ್ಷಗಳಿಂದ ಏನಿಲ್ಲ, ನಾನೀಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ನಾನು ಒಂದು ಸೆಟ್ ಆಫ್ ಗೈಡ್ಲೈನ್ಸ್ ಇಟ್ಕೊಂಡು ಆ ಕಮ್ಯುನಿಟಿ ಗೈಡ್ಲೈನ್ಸ್ನ ಫಾಲೋ ಮಾಡಿಕೊಂಡು ಯೂಟ್ಯೂಬಲ್ಲಿ ಕಾಲಿಟ್ಟಿದ್ದೀನಿ. ಸೊ ನನ್ನ ಯಾವ ಚಾನಲಲ್ಲಿ ಯಾವುದೇ ಕಂಟೆಂಟ್, ನನ್ನ ಚಾನಲಲ್ಲಿ ಯಾವುದೇ ಕಂಟೆಂಟ್, ಯಾವುದೇ ವಿಡಿಯೋ ಹಾಕಿದ್ರು ಸೊ ಅದು ಅಂಡರ್ ಕಮ್ಯುನಿಟಿ ಗೈಡ್ಲೈನ್ಸೇ ಬರೋ ಥರ, ಕಾಪಿ ರೈಟ್ ಸ್ಟ್ರೈಕ್ ಆಗದೆ ಇರೋ ಥರ, ಸೊ ಅದನ್ನು ತೋರಿಸ್ಕೊಡೋದು ನನ್ನ ಕರ್ತವ್ಯ. ಸೊ ನಾನು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ನೀವೇನೇ ಯೂಟ್ಯೂಬಲ್ಲಿ ಇವಾಗ ಏನೇ ಸ್ಟಾರ್ಟ್ ಮಾಡಿದ್ರು ಫಾರ್ ದ ಸೇಕ್ ಆಫ್ ಸಬ್ಸ್ಕ್ರೈಬರ್ಸ್, ಫಾರ್ ದ ಸೇಕ್ ಆಫ್ ವಾಚ್ ಟೈಮ್ ಯಾರು ಮಾಡಬೇಡಿ. ಒಂದು ಒಳ್ಳೆ ಇನ್ಫಾರ್ಮೇಶನ್ ಇಲ್ಲ ಒಂದು ಒಳ್ಳೆ ಅಪ್ಡೇಟ್ ನಿಮ್ಮ ಕಡೆಯಿಂದ ಜನಗಳು ಕೊಡೋ ಥರ ಇದ್ದರೆ ಇಟ್ ವಿಲ್ ಬಿ ಗುಡ್. ಥ್ಯಾಂಕ್ ಯು. ಈಗ ಸಪೋರ್ಟ್ ಮಾಡ್ತಾ ಇರಿ, ವಿಡಿಯೋ ಪೂರ್ತಿ ನೋಡಿ. ಇನ್ನು ಇದೇ ಥರದ್ದು ಒಳ್ಳೆ ಅಪ್ಡೇಟ್ ಬಂದರೆ ಎಲ್ಲರಿಗೂ ತಿಳಿಸ್ಕೊಡ್ತೀನಿ.